ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂಥ ಎಲ್ಲ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡುಹುಡುಕುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂಥ ಸದಾನಂದ ಗೌಡ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಹಿಂದೆ ತಮ್ಮನ್ನ ನನ್ನ ಮನೆಗೆ ಬಂದು ಮಾಜಿ CM ಅಥವಾ ಇವರೆಲ್ಲರೂ ಬಂದು ನನ್ನ ಬಲವಂತ ಮಾಡೋದು ಚುನಾವಣೆ ನಿಲ್ಲಿ ಅಂತ ಅವ್ರ ಕಡೆಯಿಂದನೇ ಈಗ ನಿಲ್ಲಬೇಡಿ ಅನ್ನೋಂಥದ್ದು ಏನಾದರೂ ಸೂಚನೆ ಬಂತ? ಯಾಕಂದ್ರೆ ನಿಮ್ಮ ಹುಟ್ಟುಹಬ್ಬದ ದಿನ ಅವರು ಕೂಡ ಶುಭಾಶಯ ಕೋರಕ್ಕೆ ಬಂದಿತ್ತು. ಸರ್, ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ತಾವು. ನಮ್ಮನ್ನು ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರಬೇಕು. ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂಥವರಾಗಿರಬೇಕು. ಅವರು ಸುಳ್ಳು ಹೇಳುವಂಥ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗಬಾರ್ದು. ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು 142 ಜನ ಯಾರಾಗಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ರೆ ಆ 142 ಜನ ಕೂಡ ಸದಾನಂದ ಗೌಡರೇ ಆಗಬೇಕು. ಒಂದು 4-5 ಜನ ಅವರಿಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದ್ದನ್ನು ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂಥ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾರಿಂದ ಪಕ್ಷ ಶುದ್ಧೀಕರಣ ಆಗ್ತದೆ ಮತ್ತು ಈ ಪಕ್ಷವನ್ನು ಅಶುದ್ಧ ಮಾಡಿದವರು ಯಾರು? ಸರ್, ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ. ಯಾವ ಮೋದಿಯವರ ವಾದವನ್ನು ತಿರುಚಿದ್ರ ಅವರೇ. ಯಡಿಯೂರಪ್ಪನವರು ಒಂದು ಆರೋಪ ಮಾಡಿದ್ರು ಯಡಿಯೂರಪ್ಪನವರ ಮತ್ತು ಅವರ ಪುತ್ರರ ವಿರುದ್ಧ ನೇರವಾಗಿ. ನೀವು ಪರೋಕ್ಷವಾಗಿ ಪರಿವಾರವಾದದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸ್ಲಿಲ್ಲ ಪರಿವಾರವಾದ? ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನು ಅವ್ರು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು. ಈಶ್ವರಪ್ಪರು ಹೇಳಿದರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ.